ನೋಡಿ, ಕೊಪ್ಪಳದ ವಿಚಾರವಾಗಿ ಅಲ್ಲಿನ ಜನರ ಕಷ್ಟ, ನೋವು, ಅವರ ಆರೋಗ್ಯದ ಪರಿಸ್ಥಿತಿ, ಅವರು ಅನುಭವಿಸ್ತಾ ಇರುವಂಥ ಇವತ್ತಿನ ಸಂದರ್ಭ ಎಲ್ಲದರ ವಿಚಾರವಾಗಿ ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಅವರ ಧ್ವನಿಯಾಗಿ ವರದಿಯನ್ನು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇವಲ ನಾವು ಸುದ್ದಿಯನ್ನು ಮಾತ್ರ ಮಾಡ್ತಾ ಇಲ್ಲ, ಜನರಿಂದ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ವಿ. ತುಂಬ ಜನ ರಾಜ್ಯದ ಮೂಲೆಗಳಿಂದ ಇವತ್ತು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಕೊಪ್ಪಳದಿಂದ ವೀರೇಶ್ ಅನ್ನೋರು ನೋಡಿ ಈ ರೀತಿಯಾಗಿ ಕಳಿಸಿದ್ದಾರೆ. ಕೊಪ್ಪಳದ ಎಲ್ಲ ಜನಪ್ರತಿನಿಧಿಗಳು ಕಂಪನಿಯವರ ಹತ್ತಿರ ದುಡ್ಡು ಹೊಡೆದು ಆರಾಮಾಗಿದ್ದಾರೆ. ಜನ ಸತ್ರು ಸಾಯ್ಲಿ, ಹಾಗಂತ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ಕೊಪ್ಪಳದಿಂದಲೇ ವೀರೇಶ್ ನೋಡಿ ನಮಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಪುರುಷೋತ್ತಮ್ ಅಂತೇಳಿ ಮಂಗಳೂರಿಂದ ಸಂದೇಶವನ್ನು ಕಳಿಸಿರೋದು. ಜನಪರ ನ್ಯೂಸ್ ಮಾಡಿದ ರಿಪಬ್ಲಿಕ್ ಕನ್ನಡ ಚಾನಲ್ಗೆ ಥ್ಯಾಂಕ್ಸ್. ಅಲ್ಲಿನ MLA ಯಾರು, ಅವನಿಗೆ ಕಾಣೋದಿಲ್ವಾ, ಬಂದ್ ಮಾಡಲಿ, ಆರೋಗ್ಯ ಇಲಾಖೆ ಫೈನ್ ಹಾಕಲಿ ಅಂತೇಳಿ ಹೀಗೆ ರಾಜ್ಯದ ಮೂಲೆಗಳಿಂದ ತುಂಬ ಜನ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ನಿಮ್ಮ ಅಭಿಪ್ರಾಯಗಳು ತಿಳಿಸ್ತಾರೆ. ಕೆಳಗೆ ನಮ್ಮ ಚಾನಲ್ನ ಕೆಳಭಾಗದಲ್ಲಿ ನೀವು ಅದನ್ನು ನಿಮ್ಮ ಅಭಿಪ್ರಾಯವನ್ನು ನಾವು ತೋರಿಸ್ತಾ ಹೋಗ್ತೀವಿ. ನಿಮ್ಮ ಅಭಿಪ್ರಾಯ ತುಂಬ ವ್ಯಾಲ್ಯೂ ಆಗಿರುತ್ತೆ. ಥ್ಯಾಂಕ್ ಯು ಎಲ್ರಿಗೂ. ನೋಡಿ, ಕೊಪ್ಪಳದ ವಿಚಾರವಾಗಿ ಅಲ್ಲಿನ ಜನರ ಕಷ್ಟ, ನೋವು, ಅವರ ಆರೋಗ್ಯದ ಪರಿಸ್ಥಿತಿ, ಅವರು ಅನುಭವಿಸ್ತಾ ಇರುವಂಥ ಇವತ್ತಿನ ಸಂದರ್ಭ ಎಲ್ಲದರ ವಿಚಾರವಾಗಿ ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಅವರ ಧ್ವನಿಯಾಗಿ ವರದಿಯನ್ನು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇವಲ ನಾವು ಸುದ್ದಿಯನ್ನು ಮಾತ್ರ ಮಾಡ್ತಾ ಇಲ್ಲ, ಜನರಿಂದ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ವಿ. ತುಂಬ ಜನ ರಾಜ್ಯದ ಮೂಲೆಗಳಿಂದ ಇವತ್ತು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಕೊಪ್ಪಳದಿಂದ ವೀರೇಶ್ ಅನ್ನೋರು ನೋಡಿ ಈ ರೀತಿಯಾಗಿ ಕಳಿಸಿದ್ದಾರೆ. ಕೊಪ್ಪಳದ ಎಲ್ಲ ಜನಪ್ರತಿನಿಧಿಗಳು ಕಂಪನಿಯವರ ಹತ್ತಿರ ದುಡ್ಡು ಹೊಡೆದು ಆರಾಮಾಗಿದ್ದಾರೆ. ಜನ ಸತ್ರು ಸಾಯ್ಲಿ, ಹಾಗಂತ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ಕೊಪ್ಪಳದಿಂದಲೇ ವೀರೇಶ್ ನೋಡಿ ನಮಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಪುರುಷೋತ್ತಮ್ ಅಂತೇಳಿ ಮಂಗಳೂರಿಂದ ಸಂದೇಶವನ್ನು ಕಳಿಸಿರೋದು. ಜನಪರ ನ್ಯೂಸ್ ಮಾಡಿದ ರಿಪಬ್ಲಿಕ್ ಕನ್ನಡ ಚಾನಲ್ಗೆ ಥ್ಯಾಂಕ್ಸ್. ಅಲ್ಲಿನ MLA ಯಾರು, ಅವನಿಗೆ ಕಾಣೋದಿಲ್ವಾ, ಬಂದ್ ಮಾಡಲಿ, ಆರೋಗ್ಯ ಇಲಾಖೆ ಫೈನ್ ಹಾಕಲಿ ಅಂತೇಳಿ ಹೀಗೆ ರಾಜ್ಯದ ಮೂಲೆಗಳಿಂದ ತುಂಬ ಜನ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ನಿಮ್ಮ ಅಭಿಪ್ರಾಯಗಳು ತಿಳಿಸ್ತಾರೆ. ಕೆಳಗೆ ನಮ್ಮ ಚಾನಲ್ನ ಕೆಳಭಾಗದಲ್ಲಿ ನೀವು ಅದನ್ನು ನಿಮ್ಮ ಅಭಿಪ್ರಾಯವನ್ನು ನಾವು ತೋರಿಸ್ತಾ ಹೋಗ್ತೀವಿ. ನಿಮ್ಮ ಅಭಿಪ್ರಾಯ ತುಂಬ ವ್ಯಾಲ್ಯೂ ಆಗಿರುತ್ತೆ. ಥ್ಯಾಂಕ್ ಯು ಎಲ್ರಿಗೂ ಕೂಡ. ನೋಡಿ, ಕೊಪ್ಪಳದ ವಿಚಾರವಾಗಿ ಅಲ್ಲಿನ ಜನರ ಕಷ್ಟ, ನೋವು, ಅವರ ಆರೋಗ್ಯದ ಪರಿಸ್ಥಿತಿ, ಅವರು ಅನುಭವಿಸ್ತಾ ಇರುವಂಥ ಇವತ್ತಿನ ಸಂದರ್ಭ ಎಲ್ಲದರ ವಿಚಾರವಾಗಿ ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಅವರ ಧ್ವನಿಯಾಗಿ ವರದಿಯನ್ನು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇವಲ ನಾವು ಸುದ್ದಿಯನ್ನು ಮಾತ್ರ ಮಾಡ್ತಾ ಇಲ್ಲ, ಜನರಿಂದ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ವಿ. ತುಂಬ ಜನ ರಾಜ್ಯದ ಮೂಲೆಗಳಿಂದ ಇವತ್ತು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಕೊಪ್ಪಳದಿಂದ ವೀರೇಶ್ ಅನ್ನೋರು ನೋಡಿ ಈ ರೀತಿಯಾಗಿ ಕಳಿಸಿದ್ದಾರೆ. ಕೊಪ್ಪಳದ ಎಲ್ಲ ಜನಪ್ರತಿನಿಧಿಗಳು ಕಂಪನಿಯವರ ಹತ್ತಿರ ದುಡ್ಡು ಹೊಡೆದು ಆರಾಮಾಗಿದ್ದಾರೆ. ಜನ ಸತ್ರು ಸಾಯ್ಲಿ, ಹಾಗಂತ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ಕೊಪ್ಪಳದಿಂದಲೇ ವೀರೇಶ್ ನೋಡಿ ನಮಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಪುರುಷೋತ್ತಮ್ ಅಂತೇಳಿ ಮಂಗಳೂರಿಂದ ಸಂದೇಶವನ್ನು ಕಳಿಸಿರೋದು. ಜನಪರ ನ್ಯೂಸ್ ಮಾಡಿದ ರಿಪಬ್ಲಿಕ್ ಕನ್ನಡ ಚಾನಲ್ಗೆ ಥ್ಯಾಂಕ್ಸ್. ಅಲ್ಲಿನ MLA ಯಾರು, ಅವನಿಗೆ ಕಾಣೋದಿಲ್ವಾ, ಬಂದ್ ಮಾಡಲಿ, ಆರೋಗ್ಯ ಇಲಾಖೆ ಫೈನ್ ಹಾಕಲಿ ಅಂತೇಳಿ ಹೀಗೆ ರಾಜ್ಯದ ಮೂಲೆಗಳಿಂದ ತುಂಬ ಜನ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ನಿಮ್ಮ ಅಭಿಪ್ರಾಯಗಳು ತಿಳಿಸ್ತಾರೆ. ಕೆಳಗೆ ನಮ್ಮ ಚಾನಲ್ನ ಕೆಳಭಾಗದಲ್ಲಿ ನೀವು ಅದನ್ನು ನಿಮ್ಮ ಅಭಿಪ್ರಾಯವನ್ನು ನಾವು ತೋರಿಸ್ತಾ ಹೋಗ್ತೀವಿ. ನಿಮ್ಮ ಅಭಿಪ್ರಾಯ ತುಂಬ ವ್ಯಾಲ್ಯೂ ಆಗಿರುತ್ತೆ. ಥ್ಯಾಂಕ್ ಯು ಎಲ್ರಿಗೂ ಕೂಡ. ನೋಡಿ, ಕೊಪ್ಪಳದ ವಿಚಾರವಾಗಿ ಅಲ್ಲಿನ ಜನರ ಕಷ್ಟ, ನೋವು, ಅವರ ಆರೋಗ್ಯದ ಪರಿಸ್ಥಿತಿ, ಅವರು ಅನುಭವಿಸ್ತಾ ಇರುವಂಥ ಇವತ್ತಿನ ಸಂದರ್ಭ ಎಲ್ಲದರ ವಿಚಾರವಾಗಿ ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಅವರ ಧ್ವನಿಯಾಗಿ ವರದಿಯನ್ನು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇವಲ ನಾವು ಸುದ್ದಿಯನ್ನು ಮಾತ್ರ ಮಾಡ್ತಾ ಇಲ್ಲ, ಜನರಿಂದ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ವಿ. ತುಂಬ ಜನ ರಾಜ್ಯದ ಮೂಲೆಗಳಿಂದ ಇವತ್ತು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಕೊಪ್ಪಳದಿಂದ ವೀರೇಶ್ ಅನ್ನೋರು ನೋಡಿ ಈ ರೀತಿಯಾಗಿ ಕಳಿಸಿದ್ದಾರೆ. ಕೊಪ್ಪಳದ ಎಲ್ಲ ಜನಪ್ರತಿನಿಧಿಗಳು ಕಂಪನಿಯವರ ಹತ್ತಿರ ದುಡ್ಡು ಹೊಡೆದು ಆರಾಮಾಗಿದ್ದಾರೆ. ಜನ ಸತ್ರು ಸಾಯ್ಲಿ, ಹಾಗಂತ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ಕೊಪ್ಪಳದಿಂದಲೇ ವೀರೇಶ್ ನೋಡಿ ನಮಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಪುರುಷೋತ್ತಮ್ ಅಂತೇಳಿ ಮಂಗಳೂರಿಂದ ಸಂದೇಶವನ್ನು ಕಳಿಸಿರೋದು. ಜನಪರ ನ್ಯೂಸ್ ಮಾಡಿದ ರಿಪಬ್ಲಿಕ್ ಕನ್ನಡ ಚಾನಲ್ಗೆ ಥ್ಯಾಂಕ್ಸ್. ಅಲ್ಲಿನ MLA ಯಾರು, ಅವನಿಗೆ ಕಾಣೋದಿಲ್ವಾ, ಬಂದ್ ಮಾಡಲಿ, ಆರೋಗ್ಯ ಇಲಾಖೆ ಫೈನ್ ಹಾಕಲಿ ಅಂತೇಳಿ ಹೀಗೆ ರಾಜ್ಯದ ಮೂಲೆಗಳಿಂದ
ತುಂಬ ಜನ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ನಿಮ್ಮ ಅಭಿಪ್ರಾಯಗಳು ತಿಳಿಸ್ತಾ ಇರಿ. ಕೆಳಗೆ ನಮ್ಮ ಚಾನಲ್ನ ಕೆಳಭಾಗದಲ್ಲಿ ನೀವು ಅದನ್ನು ನಿಮ್ಮ ಅಭಿಪ್ರಾಯವನ್ನು ನಾವು ತೋರಿಸ್ತಾ ಹೋಗ್ತೀವಿ. ನಿಮ್ಮ ಅಭಿಪ್ರಾಯ ತುಂಬ ವ್ಯಾಲ್ಯೂ ಆಗಿರುತ್ತೆ. ಥ್ಯಾಂಕ್ ಯು ಎಲ್ರಿಗೂ ಕೂಡ. ನೋಡಿ, ಕೊಪ್ಪಳದ ವಿಚಾರವಾಗಿ ಅಲ್ಲಿನ ಜನರ ಕಷ್ಟ, ನೋವು, ಅವರ ಆರೋಗ್ಯದ ಪರಿಸ್ಥಿತಿ, ಅವರು ಅನುಭವಿಸ್ತಾ ಇರುವಂಥ ಇವತ್ತಿನ ಸಂದರ್ಭ ಎಲ್ಲದರ ವಿಚಾರವಾಗಿ ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಅವರ ಧ್ವನಿಯಾಗಿ ವರದಿಯನ್ನು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇವಲ ನಾವು ಸುದ್ದಿಯನ್ನು ಮಾತ್ರ ಮಾಡ್ತಾ ಇಲ್ಲ, ಜನರಿಂದ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ವಿ. ತುಂಬ ಜನ ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಕೊಪ್ಪಳದಿಂದ ವೀರೇಶ್ ಅನ್ನೋರು ನೋಡಿ ಈ ರೀತಿಯಾಗಿ ಕಳಿಸಿದ್ದಾರೆ. ಕೊಪ್ಪಳದ ಎಲ್ಲ ಜನಪ್ರತಿನಿಧಿಗಳು ಕಂಪನಿಯವರ ಹತ್ತಿರ ದುಡ್ಡು ಹೊಡೆದು ಆರಾಮಾಗಿದ್ದಾರೆ. ಜನ ಸತ್ರು ಸಾಯ್ಲಿ, ಹಾಗಂತ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ಕೊಪ್ಪಳದಿಂದಲೇ ವೀರೇಶ್ ನೋಡಿ ನಮಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಪುರುಷೋತ್ತಮ್ ಅಂತೇಳಿ ಮಂಗಳೂರಿಂದ ಸಂದೇಶವನ್ನು ಕಳಿಸಿರೋದು. ಜನಪರ ನ್ಯೂಸ್ ಮಾಡಿದ ರಿಪಬ್ಲಿಕ್ ಕನ್ನಡ ಚಾನಲ್ಗೆ ಥ್ಯಾಂಕ್ಸ್. ಅಲ್ಲಿನ MLA ಯಾರು ಅವನಿಗೆ ಕಾಣೋದಿಲ್ವಾ, ಬಂದ್ ಮಾಡಲಿ, ಆರೋಗ್ಯ ಇಲಾಖೆ ಫೈನ್ ಹಾಕಲಿ ಅಂತೇಳಿ ಹೀಗೆ ರಾಜ್ಯದ ಮೂಲೆ ಮೂಲೆಗಳಿಂದ ತುಂಬ ಜನ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ನಿಮ್ಮ ಅಭಿಪ್ರಾಯಗಳು ತಿಳಿಸ್ತಾ ಇರಿ. ಕೆಳಗೆ ನಮ್ಮ ಚಾನಲ್ನ ಕೆಳಭಾಗದಲ್ಲಿ ನೀವು ಅದನ್ನು ನಿಮ್ಮ ಅಭಿಪ್ರಾಯವನ್ನು ನಾವು ತೋರಿಸ್ತಾ ಹೋಗ್ತೀವಿ. ನಿಮ್ಮ ಅಭಿಪ್ರಾಯ ತುಂಬ ವ್ಯಾಲ್ಯೂ ಆಗಿರುತ್ತೆ. ಥ್ಯಾಂಕ್ ಯು ಎಲ್ರಿಗೂ ಕೂಡ.